ಯಾಕೋ ಈ ಶಿವಣ್ಣನ ಮೇಲೆ ಅನುಮಾನ. ಸರಿ ಬಿಡು, ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ. ಶಿವಣ್ಣ, ಇಲ್ಲ ಸರ್, ನಾನು ಕಳ್ಳತನ ಮಾಡಿಲ್ಲ. ಕಾಂಚನ, ನೀನಾದರೂ ಹೇಳಮ್ಮ, ಕಳ್ಳನಲ್ಲ ಎಂದು. ಕಳ್ಳರ ಕೈಯಿಂದ ಕಾಪಾಡಿದ್ದಕ್ಕೆ ಕಳ್ಳನ ಪಟ್ಟ ಬೇಡ ತಾಯಿ, ಬೇಡ. ಸೂರ್ಯ, ನೀನಾದರೂ ಹೇಳು, ಕಳ್ಳನಲ್ಲ ಎಂದು. ನೀನೇನು ಧರ್ಮರಾಯನಲ್ಲ. ಬಾಯಿ ಬಿಡಿಸೋ ಸೂರ್ಯ, ಬಾಯಿ ಬಿಡಿಸೋ ಮಾರ್ಗ ನನಗೆ ಗೊತ್ತು. ಲಾಕಪ್ಗೆ ಹಾಕಿ ಲಾಟಿಲ ಬಿಗಿದರೆ ತಾನಾಗೆ ಬಾಯಿ ಬಿಡುತ್ತಾನೆ ಬುಡ್ಡಿ ಮಗ. ಸಾಹೇಬ್ರೆ, ಸ್ವಲ್ಪ ತಡೆಯಿರಿ. ಇಲ್ಲೇ ಇರುತ್ತೇನೆ, ನಾನು ಹುಡುಕಿ ಕೊಡುತ್ತೇನೆ. ನೀನು ಹುಡುಕಿ ಕೊಡುವವರೆಗೂ ನಾನೇನು ಇಲ್ಲಿ ನಿನ್ನ ಜೊತೆ ಸಂಬಂಧ ಬೆಳೆಸಲು ಬಂದಿಲ್ಲ. ಲೇ ಶಿವ, ನಡೆ ಸ್ಟೇಷನ್ಗೆ. ಶಿವಣ್ಣ ಮಾವ ಕಳ್ಳನಲ್ಲ ಅಂತ ಅವನನ್ನು ಬಿಡಿಸು ಸೂರ್ಯ, ಬಿಡಿಸು. ನನ್ನ ಯಾರು ಎಂದು ಗೊತ್ತಿಲ್ಲ ನನಗೆ. ಹೇಳ್ತೀಯ? ನಾನು ನಿನ್ನ ಅಕ್ಕನ ಮಗಳು ಶ್ರುತಿ ಅಲ್ಲವೇ? ಕೃತಿನ ಯಾರು ಅಕ್ಕನಿಲ್ಲ. ತೊಗಲಾಕೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು. ಹೆಚ್ಚು ಇಲ್ಲಿ ನಿಲ್ಲಬೇಡ, ಹತ್ತು ಕರೆಯಬೇಡ. ಏನ್ ಮಾಡೋದೀಗ? ಮುಂದೇನ್ ಮಾಡುದು ಮಾವ? ಅದು ಬೇಡ ಕೃತಿ. ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದರೂ ಹೋಗಿ ಬದುಕೋಣ. ಸೂರ್ಯ, ನಿನಗೆ ಎದ್ದು ಇರುವ ಸೊಕ್ಕನ್ನು ಹೇಗೆ ಕಟ್ಟಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಂಚನ, ಅಣ್ಣನ ಮೇಲೆ ಕಳ್ಳ ಪಟ್ಟವನ್ನು ಕಟ್ಟಿ ಅಷ್ಟಕ್ಕೆ ನಡೆಯಬೇಡ. ಬುದ್ಧಿ ಕಲಿಸಲು ಮತ್ತೆ ನಾನು ಬಂದೇ ಬರುತ್ತೇನೆ. ಮತ್ತೆ ಅದಕ್ಕೆ ಬರ್ತೀಯೋ? ಅಲ್ಲೇ ನಾಶವಾಗಿ ಹೋಗು. ಈ ನಮ್ಮಿಬ್ಬರ ಬಾಯಿಗೆ